ಶಕ್ತಿಯಮ್ಮ ಮತ್ತು ಎಎನ್ಎಮ್ಮಕ್ಕ ಎಲ್ಲಿಂದಲೋ ಬರುತ್ತಿದ್ದಾರೆ. ಹಳ್ಳಿಯ ಕೊಳದ ಬಳಿ ಹಾದು ಹೋಗುತ್ತಿದ್ದಾಗ ಕೆಲವು ಮಹಿಳೆಯರು ಅವರನ್ನು ಕರೆದರು. ಕಮಲಾ, ವಿಮಲಾ ಮತ್ತು ಸುನೀತಾ ಕೊಳದ ಬಳಿ ಬಟ್ಟೆ ಒಗೆಯುತ್ತಿದ್ದರು. ಶಕ್ತಿಯಮ್ಮ ಮತ್ತು ಎಎನ್ಎಮ್ಮಕ್ಕ ಕೂಡ ಅವರನ್ನು ನೋಡಿ ಖುಷಿಪಟ್ಟರು. ಆದರೆ ಇನ್ನೊಂದು ದೃಶ್ಯವನ್ನು ನೋಡಿದ ನಂತರ ಅವರು ಸ್ವಲ್ಪ ಚಿಂತಿತರಾದರು. ಅವರು ಮೂವರೂ ಬಟ್ಟೆ ಒಗೆಯುತ್ತಿದ್ದ ಜಾಗದಿಂದ ಸುನೀತಾ ಎದ್ದು ಸ್ವಲ್ಪ ದೂರ ಹೋಗಿ ಆ ಕೊಳದ ನೀರು ಕುಡಿದಳು. ಏನೆಮ್ಮಕ್ಕ, ನಾವು ಇವರೊಂದಿಗೆ ಮಾತ್ನಾಡ್ಲೇಬೇಕು. ಸರಿ ಹೇಳಿದ್ರಿ ಅಮ್ಮ. ಹೇಗಿದ್ದೀರಿ ನೀವೆಲ್ಲ? ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನಾನು ಕೂಡ. ಇವತ್ತು ಈ ಕಡೆ ಹೇಗೆ ಬಂದ್ರಿ? ನಾವು ಈ ಕಡೆ ಹೋಗ್ತಿದ್ವಿ. ನಿಮ್ಮಲ್ಲಿ ಒಂದು ವಿಷಯ ಕೇಳ್ಬೇಕು. ಹೇಳಿ ಅಮ್ಮ. ಈ ಕೊಳ ಇದೆಯಲ್ಲ, ನೀವು ಇದರ ನೀರನ್ನ ಕುಡಿತಿದ್ದೀರಲ್ವಾ? ಹೌದಮ್ಮ. ಈ ನೀರನ್ನ ಕಾಯಿಸದೆ ಕುಡಿತೀರಾ? ಇಲ್ಲಿ ನೀರು ಸಂಪೂರ್ಣವಾಗಿ ಶುದ್ಧವಾಗಿದೆ ಅಮ್ಮ. ನೋಡಿ ಎಷ್ಟು ಸ್ವಚ್ಛವಾಗಿದೆ. ಹೌದು ಅಮ್ಮ, ಇಲ್ಲಿನ ನೀರು ತುಂಬಾ ಶುದ್ಧವಾಗಿದೆ. ಅರೆ, ಏನು ಹೇಳಿ ನಿಮ್ಗೆ? ನೀರು ಸ್ವಚ್ಛವಾಗಿ ಕಂಡ ಮಾತ್ರಕ್ಕೆ ಅದು ಶುದ್ಧವಾಗಿದೆ ಅಂತ ಅರ್ಥ ಅಲ್ಲ. ಅಂದ್ರೆ ಏನರ್ಥ ಅಮ್ಮ? ಈ ನೀರು ಹೇಗೆ ಕೊಳಕಾಗಿರ್ಬಹುದು? ಶಕ್ತಿಯಮ್ಮ ಸರಿಯಾಗಿ ಹೇಳಿದ್ದಾರೆ. ಎಚ್ಚರಿಕೆಯಿಂದ ಆಲಿಸಿ. ನೀರಿನಲ್ಲಿ ಬರಿಗಣ್ಣಿಗೆ ಕಾಣದ ಹಲವಾರು ಅಂಶಗಳು ಇರ್ತವೆ ಅಥವಾ ಇರಬಹುದು. ಅವುಗಳೆಂದರೆ ಕೀಟಾಣು, ಜೀವಾಣು, ವೈರಸ್, ಕೀಟ ಇತ್ಯಾದಿ. ಈ ಎಲ್ಲವೂ ದೇಹಕ್ಕೆ ವಿವಿಧ ರೀತಿಯ ರೋಗಗಳನ್ನು ತರುತ್ತವೆ. ಏನು ಕಾಯಿಲೆಗಳು ಏನೆಮ್ಮಕ್ಕ? ಹಲವಾರು ರೋಗಗಳಿವೆ. ಅವುಗಳಲ್ಲಿ ಕಾಲರಾ, ಬೇದಿ, ಟೈಫಾಯ್ಡ್, ಜಿಯಾರ್ಡಿಯಾ ಮತ್ತು ಹೆಪಟೈಟಿಸ್ ಎ ಮುಖ್ಯವಾದವು. ಈ ರೋಗಗಳು ಸಹ ಮಾರಕವಾಗಬಹುದು. ಅರೆ, ನೀರ್ನಿಂದ ಇದೆಲ್ಲ ಆಗ್ಬಹುದಾ? ಹಾಗಾದ್ರೆ ಈ ಕಾಯಿಲೆಗಳಿಂದ ಹೇಗೆ ರಕ್ಷಿಸಬಹುದು? ಕೆಲವು ವಿಷಯಗಳನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ನೀರನ್ನು ಯಾವಾಗ್ಲೂ ಕುದಿಸಿ ಫಿಲ್ಟರ್ಗೆ ಹಾಕಿಯೇ ಕುಡೀರಿ. ಕುದಿಸುವುದರಿಂದ ಅದರಲ್ಲಿರುವ ರೋಗಕಾರಕ ಅಂಶಗಳನ್ನು ಕೊಲ್ಲುತ್ತದೆ ಮತ್ತು ಫಿಲ್ಟರಿಂಗ್ ಅನೇಕ ಇತರ ಕಲ್ಮಶಗಳನ್ನು ತೆಗೆದುಹಾಕುತ್ತದೆ. ಖಂಡಿತ. ಮತ್ತು ಹೂಜಿ ಇತ್ಯಾದಿಗಳಿಂದ ನೀರನ್ನು ತೆಗೆಯಲು ಸ್ವಚ್ಛವಾದ ಮತ್ತು ಉದ್ದನೆಯ ಹಿಡಿಕೆಯ ಪಾತ್ರೆಯನ್ನು ಬಳಸಿ. ಮತ್ತು ನೀರಿನಿಂದ ತುಂಬಿದ ಗ್ಲಾಸನ್ನು ಹಿಡಿಯುವಾಗ ಒಳಗಿನ ಬದಿಗೆ ಬೆರಳು ಹಾಕಬೇಡಿ. ಹಾಗೆ ಮಾಡಿದರೆ ಕೈಯಲ್ಲಿ ಹಿಡಿದಿರುವ ಜೀವಾಣು ಅಥವಾ ಕೀಟಾಣು ಇತ್ಯಾದಿ ನೀರಿಗೆ ಹೋಗಬಹುದು. ಇನ್ನೊಂದು ವಿಷಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ. ಕುಡಿಯುವ ನೀರಿನ ಮೂಲಗಳು ಯಾವಾಗ್ಲೂ ಸುರಕ್ಷಿತ ಮೂಲಗಳಾಗಿರಬೇಕು. ನೀವು ಬಟ್ಟೆ ಒಗೆಯುವ ಅಥವಾ ಜಾನುವಾರುಗಳನ್ನು ಸ್ನಾನ ಮಾಡಿಸುವ ನೀರಿನಲ್ಲಿ ಬಹಳಷ್ಟು ಕೊಳಕು ಇರುತ್ತದೆ. ಕೆಲವು ಜನರು ನದಿ ಅಥವಾ ಕೊಳದಲ್ಲಿ ಮಲಮೂತ್ರ ವಿಸರ್ಜಿಸುತ್ತಾರೆ. ಅದು ಸರಿಯಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇಂತಹ ಕೆಲಸಗಳನ್ನು ಮಾಡಬಾರದು ಅಂತ ಹೇಳಲಾಗಿದೆ. ಇಂದು ಬಹಳಷ್ಟು ಹೊಸ ವಿಷಯಗಳು ಕಲಿಯಲು ಸಿಗ್ತಾ ಇದೆ. ಕೊಳಗಳು, ಟ್ಯಾಂಕ್ಗಳು ಮುಂತಾದ ನೀರು ನಿಲ್ಲುವಂತಹ ಜಲಮೂಲಗಳನ್ನು ನಿಯಮಿತವಾಗಿ ಕ್ಲೋರಿನ್ ಮಾತ್ರೆಗಳನ್ನು ಬಳಸಿ ಸ್ವಚ್ಛಗೊಳಿಸಬೇಕು ಮತ್ತು ನೀರಿನ ಮೂಲದ ಬಳಿ ಕೊಳಕನ್ನು ಎಂದಿಗೂ ಸಂಗ್ರಹಿಸಬಾರದು. ಈಗ ಇದಾಯ್ತು ಕುಡಿಯುವ ನೀರಿನ ವಿಷಯ. ಆದ್ರೆ ಬಟ್ಟೆ ಮತ್ತು ಪಾತ್ರೆ ತೊಳೆಯಲು ಅಥವಾ ಸ್ನಾನಕ್ಕೆ ಬಳಸುವ ನೀರು ಕೂಡ ಸ್ವಚ್ಛವಾಗಿರುವುದು ಬಹಳ ಮುಖ್ಯ. ಈ ಕಾರಣದಿಂದಲೇ ನಮ್ಮ ಮನೆಯವರು ಮತ್ತೆ ಮತ್ತೆ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಅನ್ನಿಸ್ತಿದೆ. ಆದ್ರೆ ಇನ್ನಿಲ್ಲ, ನಾವು ಎಲ್ಲ ವಿಷಯಗಳನ್ನ ಅನುಸರಿಸ್ತೇವೆ. ಈ ಪ್ರಮುಖ ಮಾಹಿತಿಯನ್ನು ನಾವು ಇತರರಿಗೂ ನೀಡುತ್ತೇವೆ. ಬಹಳ ಒಳ್ಳೆಯದು. ಇಲ್ಲಿಗೆ ಬಂದ ನಮ್ಮ ಉದ್ದೇಶ ಈಡೇರಿದ ಹಾಗಾಯ್ತು.